ನಿಮ್ಮ ಚಾನಲಿಂದ ನಾನು ನಿಮಗೋಸ್ಕರ ಇವತ್ತು ಪುಲ್ ಬ್ಯಾಕ್ ಗನ್ಸ್ನ ನಾನು ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ನಾನು ಅಮೆಝಾನಲ್ಲಿ ಯಾವಾಗ ಹೋಗ್ತೀನೋ ಆವಾಗ ನನಗೆ ಇವೆರಡು ಪುಲ್ ಬ್ಯಾಕ್ ಗನ್ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಕ್ಯಾಟ್ರೇಜು ಮತ್ತು ಪುಲ್ ಬ್ಯಾಕ್ ಗನ್ ಅಂತ ಬರೆದಿತ್ತು. ಅದಕ್ಕೆ ನಾನು ಇವೆರಡು ಗನ್ನನ್ನು ಆರ್ಡರ್ ಮಾಡಿದೆ. ಇದು ನೋಡ್ಬೋದು, ಈಗ ಈ ಗನ್ ಬಂದಿದೆ. ಇಲ್ಲಿ ಒಂದು ಗನ್ ಮಾತ್ರ ಒಂದು ಡ್ಯಾಮೇಜ್ ಆಗಿದೆ ಮತ್ತು ಇನ್ನೊಂದು ಸರಿಗಿದೆ. ಅಂದರೆ ಇಲ್ಲಿ ಇದು ಕ್ಯಾಟ್ರೇಜ್ ಇದೆಯಾ, ಇದು ಸಿಲ್ವರ್ ಗನ್ನಿಗೆ ನೋಡೋದಾದರೆ ಈ ಗನ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಇಲ್ಲಿ ನೋಡ್ಬೋದು, ಇದು ಫಿಕ್ಸ್ ಆಗ್ತಿಲ್ಲ ಹಿಂಗೆ ನೋಡೋದು. ಮತ್ತು ಇದು ಗ್ರಿಟನ್ ಇಲ್ಲ ಅಂತ ಹೇಳಿದರು ಅವರು. ಸೊ ಇದೊಂದು ನನಗೆ ವೆರಿ ಡಿಸಪಾಯಿಂಟೆಂಟ್ ಆಯಿತು. ಅದು ಬಿಟ್ಟರೆ ಈಗ ಅಂದರೆ ಇದರಲ್ಲಿ ನಾವು ಜಾಸ್ತಿ ಬುಲೆಟ್ಸ್ ಫೈರ್ ಮಾಡೋಕ್ಕಾಗಲ್ಲ. ಆದರೆ ಇನ್ನೂ ಇದ್ರೂ ವರ್ಕ್ ಆಗುತ್ತೆ. ಈಗ ನಾವು ನೆಕ್ಸ್ಟು ನಮ್ಮ ಈ ಗೋಲ್ಡನ್ ಕಲರ್ ಗನ್ನಿಗೆ ನೋಡೋದಾದರೆ, ಇಲ್ಲಿ ಗೋಲ್ಡನ್ ಕಲರ್ ಗನ್ನಲ್ಲಿ ಇಲ್ಲಿ ನಮಗೆ ಈ ಥರ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಇದು ಬಟನ್. ಈ ಬಟನ್ ಒತ್ತಿದ್ರೆ ಈ ಗನ್ ಅಂದರೆ ಇದ್ರ ಏನಂತಾರೆ, ಇದು ಕ್ಯಾಟ್ರೇಜ್ ಅಥವಾ ಏನಂತಾರೋ ಅದು ನಮಗಿಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು. ಸೊ ಈ ಗನ್ನನ್ನು ನಾವು ಈ ಥರ ಮಾಡಿಬಿಟ್ಟು ಈ ಥರ ಹೊಡೆದ್ರೆ ಈ ಥರ ಸೌಂಡ್ ಮಾಡುತ್ತೆ. ಸೊ ಬನ್ನಿ, ಇದ್ರ ಜೊತೆ ನಮ್ಮ ಹತ್ರ ಇಲ್ಲಿ ನಾವು ಬುಲೆಟ್ಸ್ ಕೊಟ್ಟಿದ್ದಾರೆ 2 ಪ್ಯಾಕಲ್ಲೂ. ಬನ್ನಿ ಇದನ್ನು ಟೆಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ಮತ್ತು ಬನ್ನಿ ಇವೆರಡು ಗನ್ನನ್ನು ಟೆಸ್ಟ್ ಮಾಡೋಣ. ಸೊ ಗಾಯ್ಸ್, ಇಲ್ಲಿ ನಾವು ನಮ್ಮ 2 ಗನ್ನನ್ನು ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ನಮ್ಮ 2 ಗನ್ನು. ಇದು ನಾವು ಬುಲೆಟ್ ಫೈರ್ ಮಾಡಬೇಕಾದ್ರೆ ಬುಲೆಟ್ಸ್ ಹತ್ತು ಕಡೆ ಇದು ಕಡೆ ಹೋಗಬಾರ್ದು ಅಂತ ನಾವೀಗ ಈ ಬೆಡ್ಶೀಟ್ ಇದೆಯಲ್ಲ, ಇದನ್ನು ನಾವೀಗ ಈ ಥರ ಹಾಸ್ಕೊಳೋಣ. ನೋಡ್ಬೋದು, ಇದು ನಮ್ಮ ಒಂದು ಶೂಟಿಂಗ್ ರೇಂಜ್ ತಯಾರಾಗಿದೆ. ಇಲ್ಲಿ ಈಗ ನಾವು ಮೊದಲಿಗೆ ಇದು ಸಿಲ್ವರ್ ಕಲರ್ ಗನ್ನ ಟ್ರೈ ಮಾಡೋಣ. ಈ ಸಿಲ್ವರ್ ಕಲರ್ ಗನ್ನಿಗೆ ಇದು ಯಾಕೋ ಗೊತ್ತಿಲ್ಲ, ಇದು ವರ್ಕ್ ಆಗ್ತಿಲ್ಲ ನೋಡ್ಬೋದು. ಮತ್ತು ಇದನ್ನು ಹೆಂಗೆ ವರ್ಕ್ ಮಾಡಬೇಕು ಅಂದರೆ, ಇಲ್ಲಿ ಜಸ್ಟ್ ನಾವು ಈ ಪ್ಯಾಕೆಟಿಂದ ಒಂದು ಡಾಟ್ಸ್ ತೊಗೊಳೋಣ ನಾವೀಗ. ಸೊ ಈಗ ಪ್ಯಾಕೆಟಿಂದ ಡಾಟ್ಸ್ ತೊಗೊಂಡಾದ್ಮೇಲೆ ಇಲ್ಲಿ ನಾವು ಈ ಗನ್ ಇದೆಯಲ್ಲ, ಈ ಗನ್ ಒಳಗಡೆ ಹಾಕಬೇಕು. ಒಳಗಡೆ ಹಾಕಿದಾಗ ಇಲ್ಲಿ ನಾವು ಹಿಂದೆ ಎಳೆದಾಗ ಇಲ್ಲಿ ಈಗ ನಮ್ಮ ಇದು ತಯಾರಾಗಿದೆ. ನೋಡ್ಬೋದು ಎಷ್ಟು ಜೋರಾಗಿ ಹೊಡಿಯುತ್ತೆ, ಅಂದರೆ ಶೂಟ್ ಮಾಡುತ್ತೆ ಅಂತ. ಸೊ ಇದು ಶೂಟಿಂಗ್ ಪವರ್ ತುಂಬ ಇರೋದ್ರಿಂದ ಇದು ಕ್ಯಾಟ್ರೇಜ್ ಅಂದರೆ ಒಂದೇ ಸತಿ ಬೇರೆನ ಮಾಡೋಕ್ಕಾಗಲ್ಲ. ಅಂದರೆ ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅಂದರೆ ಓವರಾಲ್ ಎಲ್ಲ ಚೆನ್ನಾಗೇ ವರ್ಕ್ ಮಾಡುತ್ತೆ ನೋಡಿದ್ರೆ. ಈಗ ನಾವು ನೆಕ್ಸ್ಟು ಈಗ ನಮ್ಮ ಗೋಲ್ಡನ್ ಕಲರ್ ಮತ್ತು ಅಂದರೆ ನಮ್ಮ ವೆರಿ ಗುಡ್ ಅಂದರೆ ನಮ್ಮ ಚೆನ್ನಾಗಿರೋ ಪ್ರಾಡಕ್ಟ್ ಕಡೆ ಬಂದರೆ, ಇಲ್ಲಿ ನಮ್ಮ ಹತ್ರ ಈಗ ಕ್ಯಾಟ್ರೇಜ್ ಇದೆ. ಅಂದರೆ ಇಲ್ಲಿ ಕ್ಯಾಟ್ರೇಜ್ ಅಂತ ಇದೆ. ಈಗ ನಾವು ಇದರೊಳಗಡೆ ಬಾಲ್ಸ್ನ ಅಂದರೆ ಬಾಲ್ಸ್ ಹಾಕ್ಕೊಂಡು ಹೋಗೋಣ. ಸೊ ಬಾಲ್ಸ್ ಹಾಕೋಕ್ಕೆ ಇಲ್ಲಿ ನಮಗೆ ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ 1 2 3 4 5 6 7 8 ಇಲ್ಲಿ ನೋಡ್ಬೋದು. ಈಗ ಟೋಟಲ್ 8 ಬಾಲ್ಸ್, ಈಗ ನಾವು ಈಗ 9 ಬಾಲ್ಸ್ ಈಗ ನಾವು ಹಾಕಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು. ಈಗ ಈ 9 ಬಾಲ್ಸ್ ನಾವು ಇದರೊಳಗಡೆ ಸೆಟ್ ಮಾಡೋಣ. ಈಗ ಸೆಟ್ ಆಗಿದೆ. ಈಗ ನಾವು ಇದನ್ನು ನಾವು ಪೂಲ್ ಮಾಡೋಣ. ಅಂದರೆ ಇದ್ರ ಮೆಕ್ಯಾನಿಸಮ್ ಏನಂದರೆ, ಇದರ ನಾವು ಫಸ್ಟ್ ಪೂಲ್ ಮಾಡಬೇಕು. ಅದಾದಮೇಲೆ ನಾವೀಗ ಇದೆಲ್ಲ ಅಂದರೆ ಬುಲೆಟ್ಸ್ ಎಲ್ಲ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಆಗ ಇದು ಒಂದೇ ಸತಿ ಫೈರಿಂಗ್ ನಾವು ನಡೆಸ್ಬೋದಂದರೆ ಇದು ಮೆಕ್ಯಾನಿಸಮ್ ಹೇಳ್ತಿದೆ. ಈಗ ನಾವು ಪುಲ್ ಎಲ್ಲ ಮಾಡಿದ್ದೇವೆ. ಈಗ ನೋಡ್ಬೋದು, ಒಂದೇ ಸತಿ ಎಲ್ಲ ಬುಲೆಟ್ಸು ಬಂದಿದೆ. ಸೊ ನಾವು ಬೆಟರ್ ಅಂದರೆ ಈ ಪ್ರಾಡಕ್ಟನ್ನ ನೀವು ಅಲ್ಲೇ ಅಂದರೆ ಡೆಲಿವರಿ ಮಾಡೋಕ್ಕೆ ಬರ್ತಾರಲ್ಲ, ಅವ್ರ ಮುಂದೆನೇ ನೀವು ಈ ಬುಲೆಟ್ಸ್ನ ನೀವು ಚೆಕ್ ಮಾಡಿ ತೊಗೊಂಡ್ರೆ, ಆಗ ಅಂದರೆ ಈ ಗನ್ನ ಎಲ್ಲ ಚೆಕ್ ಮಾಡಿ ತೊಗೊಂಡ್ರೆ ಅದು ಒಳ್ಳೆಯದು. ಯಾಕಂದರೆ ಆವಾಗಲೇ ರಿಟರ್ನ್ ಮಾಡ್ಬೋದು. ಇಲ್ಲಾಂದರೆ ಅದನ್ನು ನೀವು ನೀವು ಎತ್ಕೊಂಡು ಬಂದಾದಮೇಲೆ ನೀವು ರಿಟರ್ನ್ ಮಾಡೋಕ್ಕಾಗಲ್ಲ.
ಅಂದರೆ ಇದು ಈಗ ಚೆನ್ನಾಗಿ ವರ್ಕ್ ಮಾಡ್ತಿತ್ತು. ಅಂದರೆ ಒಂದು ಡಿಸಡ್ವಾಂಟೇಜ್ ಏನಂದರೆ ಒಂದೇ ಸತಿ ಎಷ್ಟು ಹಾಕಿರ್ತೀವೋ ಅಂದರೆ 9 ಬುಲೆಟ್ಸು ಒಂದೇ ಸತಿ ಶೂಟ್ ಆಗುತ್ತೆ ಇದರಿಂದ. ಸೊ 1 ಬುಲೆಟ್ ಹಾಕಿದ್ರೆ ಒಂದೇ ಸತಿ ನೀವು ಈ ಥರ ಶೂಟ್ ಮಾಡ್ಬೋದು. ಈ ಥರ ಸೊ ಅಲ್ಲಿ ನೋಡಿದ್ರಲ್ಲ ಇವೆರಡು ಗನ್ನು ಹೆಂಗೆ ವರ್ಕ್ ಮಾಡ್ತು ಅಂತ. ನಾವು ಇದ್ರದ್ದು ಎಲ್ಲ ರಿವ್ಯೂನ ನಾನು ಕೊಟ್ಟಿದ್ದೀನಿ. ಸೊ ಇದು ಹೆಂಗೆ ವರ್ಕ್ ಮಾಡುತ್ತೆ, ಹೆಂಗೆ ಇದ್ರದ್ದು ಪುಲ್ ಬ್ಯಾಕ್ ಮೆಕ್ಯಾನಿಸಮ್ ಮತ್ತು ಹೆಂಗಿದು ಇದ್ರೊಳಗಡೆ ಹೆಂಗೆ ಬುಲೆಟ್ಸ್ ಹಾಕ್ಬೇಕಂತ ಇದನ್ನು ನಾನೆಲ್ಲನೂ ಹೇಳಿದ್ದೀನಿ. ಸೊ ಇದ್ರದ್ದು ನೀವು ಇನ್ನೂ ಇದಾದಮೇಲೆ ನೀವು ಈ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕಂದ್ರೆ ನಾನು ಕೆಳಗಡೆ ಕೊಟ್ಟಿರೋ ಲಿಂಕಲ್ಲಿಂದ ನೀವು ಬೈ ಮಾಡ್ಬೋದು. ಇದು ಅರೌಂಡ್ ಸಮಥಿಂಗ್ 200 ಏನೋ ಬಂದಿತ್ತು. ಸೊ ಬನ್ನಿ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.